ಈಗ ನನಗೆ 200-300 ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಕೆನಡಾದ, ಆಸ್ಟ್ರೇಲಿಯಾದ ತಳಿಗಳನ್ನು ಅದರ ಶ್ರಮವನ್ನು ತರಿಸಿ ಇಲ್ಲಿ ದನಗಳು ಮಾಡಿದ್ದೇನೆ. ಇದೊಂದು ಜರ್ಸಿ ದನ. ಇದಕ್ಕೆ ದಿನ 29 ಲೀಟರ್ ಹಾಲು ಬರ್ತದೆ. 33 ಲೀಟರ್ ಹಾಲು ಎಚ್.ಎಫ್ ದನ ಅದು. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವಿವತ್ತು ಬಂಟ್ವಾಳ ತಾಲೂಕಲ್ಲಿದ್ದೆ. ಬಂಟ್ವಾಳ ತಾಲೂಕಿನ ವಿಟ್ಲದ ಪೆರುವಾಜೆ ಫಾರ್ಮ್ ಅಲ್ಲಿದ್ದೇವೆ. ಹೈನುಗಾರಿಕೆಯನ್ನು ಮಾಡುತ್ತಿರುವಂತಹ ಈಶ್ವರ ಭಟ್ರವರ ಮನೆಗೆ ಬಂದಿರುವಂತದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ಒಂದು ಫಾರ್ಮ್ ಇದು. ಈ ಫಾರ್ಮಿನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಈಶ್ವರ ಭಟ್ ಪೆರುವಾಜೆ ಅಂತೇಳಿ ಪ್ರಗತಿಪರ ಕೃಷಿಕರು, ಯಶಸ್ವಿ ಹೈನುಗಾರಿಕೆ ಸಾಧಕರು, ಕರ್ನಾಟಕದ ಅತ್ಯುತ್ತಮ ಫಾರ್ಮ್ ಅನ್ನುವ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ಈ ಒಂದು ಫಾರ್ಮ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನೀವು ಹೈನುಗಾರಿಕೆಯ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ನಿಮ್ದು ಅಂತ? ನನಗೆ ಸಣ್ಣಾಗಿರುವಳೆ ಹೈನುಗಾರಿಕೆ ಇದಿತ್ತು. ಸಣ್ಣಾಗಿರೋ ನಮ್ಮ ಊರ ದನಗಳು ಒಂದು 10-50 ಇದ್ದು ಮನೆಯಲ್ಲಿ. ಅವುಗಳನ್ನು ಗುಡ್ಡೆಯಲ್ಲಿ ಕೊಂಡೋಗಿ ಮೇಯಿಸು ತರುವುದೆಲ್ಲ ಇತ್ತು. ಆಗ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಬಿಟ್ಲಕ್ಕೆ ನಾನು ಮತ್ತು ಕೆಲಸ ಆಗಲೇ 10-12 ವರ್ಷ ಹುಡುಗನೇ ಬಿಟ್ಲಕ್ಕೆ ನಾವು ಹೋಗಿ ಅದಕ್ಕೆ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಜರ್ಸಿ ದನ ಅಂತೇಳಿ ಆಗ ಶುರುವಾದ್ದು. ಎಷ್ಟನೇ ಇಸವಿ ಅದು? ಸಾಧಾರಣ 65ನೇ ಇಸವಿ ಇರಬಹುದು. 65. ನಾನು 50ನೇ ಇಸವಿಯಲ್ಲಿ ಹುಟ್ಟಿದ್ದು. 15 ವರ್ಷ ಆಗು ಶುರು ಮಾಡಿದ್ದೇನೆ. ಈಗ ನಂದು ವರ್ಷ 76. ಮತ್ತೆ ನಾನು ವಿಟ್ಲಕ್ಕೆ ಹೋಟೆಲಿಗೆ ಹಾಲು ಕೊಡ್ತಾ ಇದ್ದೆ. ಆಗ 85ನೇ ಇಸವಿಯಲ್ಲಿ KMF-ನವರು ಸೊಸೈಟಿಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದು ಜೋರಾಗಿ. ಆಗ ನಮ್ದು ಹಳ್ಳಿ ಕುಗ್ರಾಮ ಆಗಿತ್ತು, ಕುಂಡಡಕ ಅಂತ ಹೇಳುದು. ಇಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು, ಮಾಡಿಸಿ ನೀವು ಅಂತ ಹೇಳಿದ್ರು. ಆಗ ನಾನು 85-86ನೇ ಇಸವಿಯಲ್ಲಿ ಕುಂಡಡಕದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ನಾನು ಚೀಫ್ ಪ್ರಮೋಟರ್ ಆಗಿ ಸ್ಥಾಪನೆ ಮಾಡಿದೆ. ಆಗ ಹಾಲು 100 ಲೀಟರ್ ಇದ್ರೆ ಮಾತ್ರ ನಿಮ್ಮ ಸೊಸೈಟಿ ಉಳಿಸಬಹುದು ಅಂತ ಹೇಳಿದ್ರು. ಆಗ ಯಾರ್ದು ಈ ಊರಿನಲ್ಲಿ ಹಾಲು ಇರಲಿಲ್ಲ. ಹಾಗೆ ನಾನೇ 100 ಲೀಟರ್ ಹಾಲು ಮಾಡುವ ಅಂತೇಳಿ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ತೊಡಗಿದ್ದೇನೆ. ನಂತರ ಹಾಲು ಜಾಸ್ತಿ ನನ್ನಲ್ಲಿ ಒಳ್ಳೆ ದನಗಳಾಯಿತು. ಈಗ 33 ಲೀಟರ್ ಹಾಲಿಂದವು 29 ಲೀಟರ್ ಹಾಲಿನ ದನಗಳು ನಮ್ಮಲ್ಲಿ ಆದ ದನಗಳು ಇವುಗಳು ಆಗಿದ್ದಾವೆ. ಇದರಿಂದಾಗಿ ನನಗೆ ಹೈನುಗಾರಿಕೆ ಆಸಕ್ತಿ ಜಾಸ್ತಿ ಆಯಿತು. ಮತ್ತೆ ಊರಿನ ಅಲ್ಲಿ ಸೊಸೈಟಿಗೆ ಒಂದು ಬಿಲ್ಡಿಂಗ್ ನನ್ನ ಇದರಲ್ಲೇ ಕಟ್ಟಿ ಕೊಟ್ಟಿದ್ದೇನೆ ಬಿಲ್ಡಿಂಗು. ಹಾಗೆ ಇಡೀ ಊರಿನವರಿಗೆ ಒಂದು ಉಪಹಾರ ಆಯಿತು. ಸಾಧಾರಣ ಈಗ 1,500 ಲೀಟರ್ ಹಾಲು ಬರ್ತದೆ. ದೊಡ್ಡ ಟರ್ನ್ ಓವರ್ ನಮ್ಮ ಸೊಸೈಟಿಯಲ್ಲಿ ಇದೆ. ಒಳ್ಳೆ ಸಿಬ್ಬಂದಿಗಳಿದ್ದಾರೆ. ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಕೂಡ ನಮ್ಮಲ್ಲಿ ಮಾಡ್ತೇವೆ. ಅವರಿಗೆ ಹಿಂಡಿ ಕ್ಯಾಟಲ್ ಫೀಡ್ ಕೊಡ್ತೇವೆ. ಒಕ್ಕೂಟದಿಂದ ಡಾಕ್ಟರ್ ಫೆಸಿಲಿಟಿ ಕೊಡ್ತೇವೆ. ಅಂತೂ ನಾನು 2 ಸಲ ಗುಜರಾತ್ಗೂ ಟೂರ್ ಮಾಡಿದ್ದೇನೆ. ಒಕ್ಕೂಟ ಡೈರೆಕ್ಟರ್ ಆಗಿದ್ದೆ. ಡೈರೆಕ್ಟರ್ ಆಗಿ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದ್ದೇನೆ. ಆಸ್ಟ್ರೇಲಿಯಾ ಪ್ರವಾಸ ಮಾಡಿದ್ದು ನಾನು ಉತ್ತಮ ಹೈನುಗಾರ ಅಂತ ಹೇಳಿ. ಕರ್ನಾಟಕದಲ್ಲೇ ಯಶಸ್ವಿಯಾದಂತಹ ಒಂದು ಹೈನುಗಾರಿಕೆ ಮಾಡಿದವರು ನೀವಲ್ಲ? ಹೌದೌದು, ಕರ್ನಾಟಕದಲ್ಲಿ ಈಗಲೂ ಮಾಡ್ತಾ ಇದ್ದೇನೆ. ಎಲ್ರಿಗೂ ಆಶ್ಚರ್ಯ, ಈಗಲೂ ಆಗ್ತಾ ಇದೆ ನಿಮ್ದು ಅಂತೇಳಿ ಕೇಳ್ತಾರೆ. ಈಗ ನಿಮ್ಮಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತಾ ಉಂಟು? ಈಗ ನನಗೆ 200-300 ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ನಾನು ಕೆನಡಾದ, ಆಸ್ಟ್ರೇಲಿಯಾದ ತಳಿಗಳನ್ನು ಅದರ ಶ್ರಮವನ್ನು ತರಿಸಿ ಇಲ್ಲಿ ದನಗಳು ಮಾಡಿದ್ದೇನೆ. ಅಂತೂ ಒಳ್ಳೆ ಜಾತಿಯ ದನಗಳಿದ್ದೇವೆ. ನಮ್ಮ ದನಗಳಿಗೆ ಡಾಕ್ಟರ್ಗಳ ಸೇವೆ ಬೇಕಾಗುದಿಲ್ಲ. ಅಂದ್ರೆ ನಾವು ಅದಕ್ಕೆ ಸರಿಯಾದ ಆಹಾರ ಕೊಡ್ತೇವೆ. ಟೈಮ್ 3 ಸಲ ಸ್ನಾನ ಮಾಡಿಸ್ತೇವೆ. ಮತ್ತೆ ಅದಕ್ಕೆ ಹೆಚ್ಚು ಹಸಿರು ಹುಲ್ಲನ್ನೇ ಹಾಕ್ತೇವೆ. ಅವುಗಳ ಆಹಾರವನ್ನೇ ಕೊಡ್ತೇವೆ. ಹಸಿರು ಹುಲ್ಲು ಕಮ್ಮಿ ಆದ್ರೆ ಮಾತ್ರ ಒಣ ಹುಲ್ಲು ಕೊಡ್ತೇವೆ. ದನಗಳನ್ನು ತೋರಿಸ್ತೇವೆ ಈಗ. ದನಗಳ ಮೇಲೆ ನೋಡಿ, ಇದೊಂದು ಜರ್ಸಿ ದನ. ಇದಕ್ಕೆ ದಿನ 29 ಲೀಟರ್ ಹಾಲು ಬರ್ತದೆ. 29 ಲೀಟರ್ ದಿವಸ ಬರ್ತದೆ, ಬೆಳಿಗ್ಗೆ ಸಂಜೆ. ಇದ್ರ ಹತ್ತಿರದ ದನ ಅದು 33 ಲೀಟರ್ ಹಾಲು ಎಚ್.ಎಫ್ ದನ ಅದು 33 ಲೀಟರ್ ಹಾಲು ಬರ್ತದೆ. ಉಳಿದವಕ್ಕೆಲ್ಲ 25 ಲೀಟರ್ ಹಾಲು ಬರ್ತದೆ. ಸಾಧಾರಣ 25 ನಮೂನೆ ಹಾಲು ಎಲ್ಲ ಬರ್ತಾ ಇದೆ. ಇದರಲ್ಲಿ ಕಡಿಯುವುದು ಬಹುಶಃ ಒಂದು 12 ಇರುವಂತದ್ದು. ನಾವು ಕರುಗಳನ್ನು ನಾವೇ ಸಾಕಿ ಬಿಡ್ತೇವೆ. ನಾವು ತರುವುದು ಕೊಡುವಂತ ಪ್ರಶ್ನೆ ಇಲ್ಲ. ನಾವು ನಮಗೆ ಬೇಡದ ಹೆಚ್ಚಿಗೆ ಇದಾದ ದನಗಳನ್ನ ಮಾತ್ರ ಕೊಡುದು. ಕರುಗಳನ್ನ ಆದಷ್ಟು ಸೇಲ್ ಮಾಡುವುದಿಲ್ಲ ನಾವು. ಇಲ್ಲಿ ತಂದ್ರೆ ಏನಾಗ್ತದೆ ಅಂದ್ರೆ ಅದು ಒಮ್ಮೆ ಹಾಲು ಕಡಿಮೆ ಆಗುದು, ಹೆಚ್ಚಿಗೆ ಆಗುದೆಲ್ಲ ಆಗ್ತದೆ. ರೋಗಗಳು ಬರ್ತವೆ ಅಂತೆ. ಆದ ಕಾರಣ ಇಲ್ಲಿ ದನಗಳನ್ನು ತರುವುದಿಲ್ಲ. ಈಗ ನೀವು 12 ದನಗಳಲ್ಲಿ ಈಗ 300 ಲೀಟರ್ ಹಾಲು ಆಗ್ತಾ ಇದ್ದೀರಿ. ಹಾಗಾದ್ರೆ 280 ಲೀಟರ್ ಹಾಲು ಬರ್ತದೆ. 12 ಬರ್ತದೆ. 12 ದನಗಳಲ್ಲಿ ಆಗ್ತಾ ಇದ್ದಾರೆ. ಬರ್ತದೆ. ಈಗ ವೇರಿಯೇಷನ್ ಆಗ್ತಾ ಇರ್ತದೆ. 300, 350 ಆತರ ಎಲ್ಲ ಗಬ್ಬದವು ಇದ್ದೇವೆ. 14 ದನಗಳಿಗೆ ಗಬ್ಬದವು ಇದ್ದೇವೆ ಅದರೊಟ್ಟಿಗೆ. 14. ಒಟ್ಟು ಎಷ್ಟು ದನ ಉಂಟು ನಿಮ್ಮೊಟ್ಟಿಗೆ? ಒಟ್ಟಿಗೆ 30 ಹತ್ತಿರ ಇದ್ದಾವೆ. 28-30 ದನಗಳಿದ್ದೇವೆ, ಕರುಗಳೆಲ್ಲ ಸೇರಿ.
ಜಾಸ್ತಿ ಹಾಲು ಕೊಡುವಂತದ್ದು ಜರ್ಸಿ HF. ಜರ್ಸಿಯಲ್ಲಿ 29 ಲೀಟರ್, ಅದು HF ನಲ್ಲಿ 33 ಲೀಟರ್ ಆಗುತ್ತೆ ದಿವಸ. ಮತ್ತೆ ಇದಕ್ಕೆ ಮೇವೆಲ್ಲ ಯಾವ್ದೆಲ್ಲ ಕೊಡ್ತೀರಿ ಅಂತ? ಮೇವು ನಾವೇ ಬೆಳೆಸಿದ್ದೇವೆ, 2 ಎಕರೆ ಮೇಲೆ ಹುಲ್ಲು ಬೆಳೆಸಿದ್ದೇವೆ. ಅದಕ್ಕೆ ಸ್ಲರಿ ನೀರು ಹೋಗುವಂತ ವ್ಯವಸ್ಥೆ ಉಂಟು. ರಾಸಾಯನಿಕ ನಾವು ನಮ್ಮ ಭೂಮಿಗೆ ಬಳಸುವುದೇ ಇಲ್ಲ. ರಾಸಾಯನಿಕ ಬಳಸುದಿಲ್ಲ? ರಾಸಾಯನಿಕ ಇಲ್ಲವೇ ಇಲ್ಲ. ಇದು ಗೋಮೂತ್ರದಲ್ಲಿ ಅವುಗಳ ಪಂಪಿನಿಂದ ಹೋಗುವಂತ ವ್ಯವಸ್ಥೆ ಇದೆ. ಆದ ಕಾರಣ ದನಗಳ ಆರೋಗ್ಯವು ಚೆನ್ನಾಗಿದೆ. ನೋಡಿ, ಇಲ್ಲಿ ವೀಕ್ಷಕರು ನೋಡ್ಬೋದು, ತುಂಬಾ ಚೆನ್ನಾಗಿರುವಂತಹ ದನಗಳನ್ನು ಇಲ್ಲಿ ಕಾಣ್ಬೋದು. ಇದಕ್ಕೆ ಮೇವು ಕೂಡ ಅದು ಅಷ್ಟು ಸ್ವಚ್ಛವಾಗಿ ಕ್ಲೀನ್ ಆಗಿ ಆಗ್ತಾ ಇದ್ದಾರೆ. ಅದು ಕೂಡ ಇವರಿಗೆ ಹುಲ್ಲು ಕೂಡ ಇವರ ತೋಟದಲ್ಲಿ ಬೆಳೆಸಿ ಇದಕ್ಕೆ ಆಗ್ತಾ ಇರುವಂತದ್ದು. ಬೇರೆ ಮೇವುಗಳನ್ನು ಮಾತ್ರ, ಬೈ ಹುಲ್ಲನ್ನು ಮಾತ್ರ ತರುವಂತದ್ದು. ಎಷ್ಟು ಚೆನ್ನಾಗಿರುವಂತಹ ದನಗಳನ್ನು ಇಲ್ಲಿ ನೋಡ್ಬೋದು ನಾವು. ಅಟ್ಟ ಮಾಡಿ ಇದರಲ್ಲಿ ಬೇಸಿಗೆ ಕಾಲದಲ್ಲಿ ಹಾಲು ಕಡಿಮೆ ಆಗದ ಹಾಗೆ ಅದಕ್ಕೆ ಅಲ್ಲಿ ಬೈ ಹುಲ್ಲು ಇಟ್ಟು ಒಳ್ಳೆ ಏರ್ ಕಂಡೀಷನರ್ ಮನೆಗೆ ಮಾಡಿದ್ದೇವೆ ದನಗಳಿಗೆ. ಹೌದು, AC ಒಳಗೆ ಅಷ್ಟು ಕೂಲ್ ಉಂಟು ನೋಡಿ. ಅದೇ ತುಂಬಾ ಎಲ್ಲ ಫ್ಯಾನ್ ಎಲ್ಲ ಆನ್ ಅಲ್ಲಿ ಉಂಟು, ತಿರುಗ್ತಾ ಉಂಟು ನೋಡಿ. ಈಗ ನೀವು ದನಗಳನ್ನು ನೋಡುವಾಗಲೇ ನಮಗೆ ಕಾಣ್ತದೆ, ಫುಲ್ ದಷ್ಟಪುಷ್ಟವಾಗಿ ಕಾಣ್ತಾ ಉಂಟು ದನಗಳು. ಫುಲ್ಲು ಇಷ್ಟೊಂದು ಹೆಲ್ದಿಯಾಗಿ ಎಲ್ಲಿ ಕೂಡ ನೋಡ್ಲಿಲ್ಲ. ಅದಕ್ಕೆ ಇವರು ರಾಜ್ಯದ ಮೊದಲ ಸ್ಥಾನದಲ್ಲಿ ಇರುವಂತಹ ಯಶಸ್ವಿ ಹೈನುಗಾರಿಕೆ ಕೃಷಿಕ ಅಂತಲೇ ಹೇಳ್ಬೋದು. ಇಂಥ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಕ್ಕೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇಂಥದ್ದೇ ಕೃಷಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಗಳು. ಅವಳಿ ಜವಳಿ 2 ಕರುಗಳು ಬಂದಿದ್ದಾವೆ, HFಗಳು. HFಗಳು ಹೌದು, ಒಂದೇ ರೀತಿ ಇದೆಯಾ? ಒಂದೇ ರೀತಿ ಇದ್ದಾವೆ. ಈಗ ಕರೆಯುವಂತದ ಅದು? ಈಗ ಇದು ಕರಿಯುವಂತ, ಇದು ಕರುವಾಕಿ 11 ದಿವಸ ಆಯ್ತಷ್ಟೇ. ಇದರ ತಂಗಿ ಗೀತಾ ಅದಕ್ಕೆ ಈಗ ಗಬ್ಬಾಗಿ 100 ದಿವಸ ಆಯ್ತಷ್ಟೇ. ಅದು ಆ ಸೈಡ್ ಅಲ್ಲಿ ಇದೆ. ನೀವು ಗಬ್ಬಕ್ಕೆ ಏನ್ ಮಾಡ್ತೀರಿ? ಇಂಜೆಕ್ಷನ್ ಕೊಡ್ತೀರಾ? ನಮ್ಮ ಸೊಸೈಟಿನ ಇಂಜೆಕ್ಷನ್ ಆಗ್ತದೆ. ಇಲ್ಲ, ನಾನೊಂದು ಒಳ್ಳೆ ಕೆನಡಾದ ಹುಲ್ಲು ಹೋರಿ ಸಾಕಿದ್ದೆ, ಅದನ್ನೊಂದು 3 ಒಳ್ಳೆ ಕರು ಬಂದಿದೆ, ನೋಡ್ಬೋದು ಬೇಕಿದೆ. ಹೋರಿಯ ಮಕ್ಕಳೇ ಇವರು. ಹೋರಿ ಕೂಡ ಉಂಟು? ನೀವು ಹೋರಿ ಇತ್ತು, ಕ್ರಾಸ್ ಮಾಡಿಸ್ಲಿಕ್ಕೆ ಹೋರಿ ಕೂಡ ಉಂಟು? ಹೋರಿ ಕೂಡ ಉಂಟು. ನೀವು ಜಾಸ್ತಿ ಕರು ಹಾಕಿದ್ದನ್ನು ಹೇಗೆ ಏನ್ ಮಾಡ್ತೀರಾ ಅಂತ? ಕರು ಹಾಕಿದ್ದನ್ನು ಮತ್ತೆ ಕೊಡ್ತೇವೆ ನಾವು. ಕೊಡ್ತೀರಿ? ಕೊಡ್ತೇವೆ. ಎಷ್ಟು ದನದ, ಎಷ್ಟು ಕರುಗಳ? 4 ಕರುವಿನ ಇರ್ತೇವೆ, 4 ಕರುವಿನ ಮೇಲೆ ಕೊಡ್ತೇವೆ. 4 ಕರುಗಳಿಂದ ಮೇಲೆ ಕೊಡ್ತೀರಿ. ಮತ್ತೆ ನಾವು ಗಬ್ಬ ಮಾಡಿಸಲು ಲೇಟ್ ಮಾಡ್ತೇವೆ, ಅಂದ್ರೆ 6 ತಿಂಗಳಲ್ಲಿ ಗಬ್ಬ ಮಾಡಿಸುದಿಲ್ಲ ಈಗ ದನಗಳಿಗೆ. ಅಂದ್ರೆ ಮ್ಯಾಕ್ಸಿಮಮ್ ಹಾಲು ಕರೆದ ನಂತರವೇ ಅವುಗಳಿಗೆ ಗಬ್ಬ ಮಾಡಿಸುದು. ಬೇಗ 3 ತಿಂಗಳ ಹಿಟ್ಟಿಗೆ ಬರ್ತವೆ, ಆದ್ರೆ ನಾವು ಅದನ್ನು ಕೊಡಿಸುದಿಲ್ಲ. ವಾಪಸ್ ಬೇಗ ಬೇಗ ಕರುವೆ ಮಾತ್ರ ಆಗ್ತಾ ಇರ್ತದೆ, ಹಾಲು ಉತ್ಪಾದನೆ ಆಗುದಿಲ್ಲ, ಕಡಿಮೆ ಆಗ್ತದೆ. ತುಂಬಾ ಹಾಲು ಉತ್ಪಾದನೆ ಒಳ್ಳೆ ಇದು ಆದ ನಂತರ ಪುನಃ ಅದಕ್ಕೆ ಕ್ರಾಸ್ ಮಾಡಿಸುದು. ಈಗ ನೀವು ಫುಡ್ ಯಾವ್ದೆಲ್ಲ ಕೊಡ್ತೀರಿ ಅದಕ್ಕೆ? ಫೀಡ್ ಎಲ್ಲ? ಫುಡ್ KMF ಫೀಡು, ಮತ್ತೆ ಅದೇ ಹೆಚ್ಚಾಗುದು KMF ಫೀಡು ಮತ್ತು ಕಡಲೆ ಸಿಪ್ಪೆ, ಗೋಧಿ ಬೂಸ ಸ್ವಲ್ಪ ಹಾಕ್ತೇವೆ. ಈಗ ಒಂದು ದನಕ್ಕೆ, ಕರೆಯುವಂತ ದನಕ್ಕೆ ಎಷ್ಟು ಕೊಡ್ತೀರಿ? ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಅದು ಅಂದಾಜು ಮಾಡಿ ಕೊಡ್ತೇವೆ ನಾವು. ಹಾಲಿನ ನೋಡಿ, ಹಾಲು ಜಾಸ್ತಿ ಇದ್ದವಕ್ಕೆ ಸ್ವಲ್ಪ ಇದು ಕೊಡ್ತೇವೆ. ವಿಶೇಷ ಹೆಚ್ಚು ಕಡಿಮೆ ಮಾಡುದಿಲ್ಲ, ಅದು ಸಾಮಾನ್ಯವಾಗಿ ಇದಾಗಿರ್ತದೆ. ಈಗ ಬೈ ಹುಲ್ಲನ್ನು ನೀವು ಲೋಡೇ ಧರಿಸ್ತೀರಿ ಹಾಗಾದ್ರೆ? ಬೈಲನ್ನು ತರ್ತೇವೆ ನಾವು. ಆ ಒಂದು ರೋಳಿಗೆ ಎಷ್ಟಿರ್ತದೆ ಬೈ ಹುಲ್ಲಿಗೆ? ಅಲ್ಲಿ 170 ರೂಪಾಯಿ ಉಂಟು. ಶಿವಮೊಗ್ಗದಲ್ಲಿ 170 ರೂಪಾಯಿ. ನೀವು ಅಲ್ಲಿಂದ ತರಿಸುದಾ? ಅಲ್ಲಿಂದ ತರಿಸುದು. ನಾವು ರೈತರನ್ನೇ ಪರ್ಚೇಸ್ ಮಾಡುದು. ಅಲ್ಲಿ ರೈತರ ನಮಗೆ ಕಾಂಟ್ಯಾಕ್ಟ್ ಇದೆ, ಅವರ ಕೈಯಿಂದಲೇ ತರಿಸುದು. ನೀವು ಇಲ್ಲಿಂದ ಲಾರಿ ಕಳಿಸುದು? ಲಾರಿ ಕಳಿಸುದು. ಒಂದು ಲೋಡಿಗೆ ಎಷ್ಟಾಗ್ತದೆ? ಅದು ನಾನೀಗ ವರ್ಷ 1.5 ಲಕ್ಷದ್ದು ಹುಲ್ಲು ತರಿಸಿದ್ದೇನೆ, 5 ಲೋಡ್ ತರಿಸಿದ್ದೇನೆ. ಅದು 1 ವರ್ಷಕ್ಕೆ ಸಾಕಾಗ್ತದೆ ನಮಗೆ. ಈಗ ಮೇವು ಹಾಕುವಂತದ್ದು ಎಷ್ಟು ದಿನದಲ್ಲಿ ಎಷ್ಟು ಸಲ ಹಾಕ್ತೀರಿ? 2 ಸಲ ಮೇವು, 2 ಸಲ ಕ್ಯಾಟ್ಲ್ ಬಿಡು ಕೊಡ್ತೇವೆ. 2 ಸಲ ಮೇವು, ಮತ್ತೆ ಫೀಡ್ ಕೊಡ್ತೇವೆ. 3 ಸಲ ಸ್ನಾನ ಮಾಡಿಸ್ತೇವೆ. ಆ ಸ್ನಾನ ಮಾಡಿದ ನೀರು ಕೂಡ ನಮ್ಗೆ ತೋಟಕ್ಕಾದ್ರೆ ಇದರ ಎಷ್ಟೋ ನೀರು ಹೆಚ್ಚಿಗೆ ಬೇಕು. ಅಂದ್ರೆ ದನಗಳ ತೋಟದ ನೀರು ಒಂದು ಗುಂಡಿಗೆ ಹೋಗಿ ಅಲ್ಲಿ ಒಂದು ತೋಟಕ್ಕೆ ಹೋಗ್ತದೆ ನೀರು. ಅದರ ನೀರು ಒಂದು ಬಿಂದು ನೀರು ಕೂಡ ವೇಸ್ಟ್ ಇಲ್ಲ. ಹೈನುಗಾರಿಕೆ ಮಾಡುವವರಿಗೆ ನೀರಿನ ವೇಸ್ಟೇ ಇಲ್ಲ. ಅದನ್ನ ತೋಟಕ್ಕೆ ಬಿಡ್ತೀರಿ? ತೋಟಕ್ಕೆ ಬಿಡಿ. ಹೇಳುವವರೆಲ್ಲ ಹೈನುಗಾರಿಕೆ ತುಂಬಾ ನೀರು ಬೇಕು ಅಂತ ಹೇಳ್ತಾರ, ಸತ್ಯಾಗ ನೀರೇ ಬೇಡ ಲೆಕ್ಕದಲ್ಲಿ. ತೋಟಕ್ಕೆ ಉಪಯೋಗ ಆಗ್ತದೆ. ನಿಮ್ಗೆ ಎಷ್ಟು ಲೀಟರ್ ನೀರು ದಿವಸದಲ್ಲಿ ಬೇಕಾಗ್ತದೆ ಹೈನುಗಾರಿಕೆ? ಇದು ತುಂಬಾ ನಮ್ಗೆ ಬೇಕಷ್ಟು ನೀರು ಉಂಟು ಇಲ್ಲಿ. ನಾವು ಎಲ್ಲ ತೋಡಿಸಿ ಹೇಗೆ ತೋಟಕ್ಕೆ ಹೋಗೋ ನೀರಲ್ಲ, ನೀರಿನ ದೊಡ್ಡ ಲೆಕ್ಕ ಹಾಕುದಿಲ್ಲ ನಾವು. ನೀರಿನ ಅಂದಾಜು ಎಷ್ಟು ಬೇಕಾಗ್ಬೋದು? ಇಷ್ಟು ಜನ ಹಾಕ್ಬೇಕಾದ್ರೆ ಅಂದಾಜಿ ಸುಮಾರು ಬೇಕಾದಿತ್ತು. 3 ಸಲ ಸ್ನಾನ ಮಾಡಿಸ್ತಾರಲ್ಲ ಪೈಪ್ ನೀರು. 10,000 ಲೀಟರ್ ಬೇಕಾ? 10,000 ಲೀಟರ್ ಬೇಕಾ? ಅಷ್ಟು ಬೇಡ, 5-6 ಸಾವಿರ ಲೀಟರ್ ಬೇಕಾಗಿತ್ತು. ಇದು ಈಗ ಜರ್ಮನ್ ದನ ಮಗಳು 74 ದಿವಸ ಗಬ್ಬಾಗಿ 75 ದಿವಸ ಆಯ್ತು. ಈಗ 74 ದಿವಸ ಆಯ್ತು. ಇಷ್ಟೆಲ್ಲ ನೀವು ಇಷ್ಟು ದಣ್ಣ ಇರುವಾಗ ಹೇಗೆ ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ತೀರಿ ಅಂತ? ಎಲ್ಲ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ತಾನೆ ಎಲ್ಲ.
ಹಾ ಬರ್ದಿಟ್ಕೊಳ್ತೀರಿ. ಎಲ್ಲ ಬರ್ದಿಟ್ಕೊಳ್ತೇನೆ. ಮತ್ತೆ ಹತ್ತಿರ ಬಂದವಳು ನಮ್ಗೆ ಗೊತ್ತಾಗುತ್ತೆ ಎಷ್ಟು ದಿವಸ ಗಬ್ಬ ಎಲ್ಲ ದನಗಳಿಗೆ ಹೆಸರು ಇಟ್ಟಿದ್ದೇವೆ. ಇದಕ್ಕೆಲ್ಲ ಹೆಸರುಂಟು. ಎಲ್ಲವಕ್ಕೆ ಹೆಸರುಂಟು. ಈಗ ಕೆಲವರೆಲ್ಲ ಮ್ಯಾಟ್ ಎಲ್ಲ ಹಾಕ್ತಾರೆ, ಈ ನೀವು ಏನು ಮ್ಯಾಟ್ ಉಪಯೋಗಿಸುದಿಲ್ಲ ಯಾಕೆ ಅಂತ? ಮ್ಯಾಟು ಜೋರು ಕಾಲು ನೋವಿದ್ರೆ ಅಥವಾ ಕರು ಹಾಕ್ಲಿಕ್ಕೆ ಮಾತ್ರ ಉಪಯೋಗ ಮಾಡ್ತೇವೆ ನಾವು. ಅದು ಮ್ಯಾಟ್ ನಲ್ಲಿ ಹುಳ ಆಗ್ತದೆ, ಅಡಿಯಲ್ಲೆಲ್ಲ ಹುಳ ಬರ್ತದೆ, ಅದು ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದಾದ್ರೆ ಕ್ಲೀನ್ ಕಲ್ಲು ಮಲಗ್ಲಿಕ್ಕೆ ಒಳ್ಳೇದು, ಕ್ಲೀನ್ ಇರ್ತದೆ. ಈಗ ಸೆಗಣಿಯಲ್ಲಿ ಏನ್ ಮಾಡ್ತೀರಿ? ಸೆಗಣಿ ಸಗಣ ಸುಮಾರು ಸೇಲ್ ಮಾಡ್ತೇವೆ ನಾವು, ಮತ್ತೆ ನಮ್ಮ ತೋಟಕ್ಕೆ ಉಪಯೋಗ ಮಾಡ್ತೇವೆ. ಸೇಲ್ ಮಾಡ್ತೀರಿ ಸೆಗಣಿ. ಇಷ್ಟು ಹೊತ್ತು ಒಂದು ಹೈನುಗಾರಿಕೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಕೂಡ ರಾಜ್ಯದ ಅತ್ಯುತ್ತಮ ಹೈನುಗಾರಿಕೆಯನ್ನು ನಡೆಸುತ್ತಿರುವಂತಹ ಒಬ್ಬ ಕೃಷಿಕ. ಅವರು ಒಂದು ಸಮಯ ಇಲ್ಲದಿದ್ರೂ ಕೂಡ ನಮಗೆ ಸಮಯ ಮಾಡಿಕೊಟ್ಟಿದ್ದಾರೆ. ಸರ್, ನಿಮಗೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ವೀಕ್ಷಕರ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಸರ್ ನಮಗೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ.